ಅಜ್ಜಿ, ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ಕನಸು ಕಾಣುವುದು ಸಹಜ. ಕಂಡಿರೋ ಕನಸನ್ನ ಛಲಬಿಡದೆ ಸಾಧಿಸೋನು ಸಾಧಕ. ಆದ್ರೆ ಇಲ್ಲೊಬ್ಬ ಪೆದ್ದಣ್ಣ ಒಂದು ಕನಸನ್ನ ಕಾಣ್ತಿದ್ದಾನೆ. ಆ ಕನಸಿನಿಂದ ಆತನಿಗೆ ನಷ್ಟ ಆಗೋಗಿದೆಯಂತೆ. ಕನಸಿನಿಂದ ನಷ್ಟ ಆಗಿದ್ದು ಹೆಂಗೆ ಅನ್ನೋದನ್ನ ನೀವೇ ನೋಡಿ. ಮಕ್ಳ, ಇವತ್ತು ಎಬುಡನ ಕನಸಿನ ಬಗ್ಗೆ ಒಂದ್ ಕತೆ ಹೇಳ್ತೀನಿ. ಕೇಳೋಕ್ ರೆಡಿಯಲ್ಲ? ಶಾಂತಿಪುರ ಅಂತ ಒಂದ್ ಊರಿತ್ತು. ಆ ಊರಲ್ಲಿ ರಾಮ ಅನ್ನೋ ಅನಾಥ ಇದ್ದ. ತುಂಬಾ ಒಳ್ಳೆಯವನಾಗಿದ್ದ. ಎಲ್ರಿಗೂ ಸಹಾಯ ಮಾಡೋ ಗುಣ ಆತನಲ್ಲಿತ್ತು. ಆದ್ರೆ ಆತ ತುಂಬಾನೇ ಬಡವನಾಗಿದ್ದ. ಆಸ್ತಿ ಪಾಸ್ತಿ ಗದ್ದೆ ತೋಟ ಏನೂ ಇರ್ಲಿಲ್ಲ. ದಿನ ಭಿಕ್ಷೆ ಬೇಡಿ ತಿಂತಾ ಇದ್ದ. ಪಾಪ ಅಲ್ವಜ್ಜಿ. ಒಂದಿನ ಊರಲ್ಲಿ ಒಬ್ರು ಆತಂಗೆ 2 ಕೆಜಿ ಗೋಧಿ ಹಿಟ್ಟನ್ನ ದಾನವಾಗಿ ಕೊಟ್ರು. ಈತಂಗೆ ಖುಷಿ ಆಗೋಯ್ತು. ಅದನ್ನ ತಗೊಂಡು ತನ್ನ ಗುಡಿಸಲಿಗೆ ಬಂದ. ಹಿಟ್ಟನ್ನ ಒಂದೆಡೆ ಇಟ್ಟು ನಿದ್ದೆಗೆ ಜಾರ್ ಹೋದ. ಇರೋ ಗೋಧಿ ಹಿಟ್ಟನ್ನ ನಾನು ದಿನಾಲು ಉಪಯೋಗ ಮಾಡಿದ್ರೆ ಬೇಗ ಖರ್ಚಾಗತ್ತೆ. ಇದರಿಂದ ಚಪಾತಿಯನ್ನ ಮಾಡ್ಕೊಂಡು ಮಾರಾಟ ಮಾಡಿದ್ರೆ ಒಂದಷ್ಟು ಹಣ ಆದ್ರೂ ಸಿಗುತ್ತೆ ಅಂತ ಆಲೋಚನೆ ಬಂತವನಿಗೆ. ಹಾಗೆ ಆತ ಇರೋ ಹಿಟ್ಟನ್ನ ತಗೊಂಡು ಚಪಾತಿನ ಮಾಡ್ಕೊಂಡು ಬೀದಿ ಬೀದಿ ಅಲಿತಾ ಮಾರಾಟ ಮಾಡ್ತಾ ಇದ್ದ. ಚಪಾತಿ ಬೇಗ ಬೇಗ ಖರ್ಚಾಯ್ತು. ಹಾಗೆ ಈತಂಗೆ ಸ್ವಲ್ಪ ದುಡ್ಡು ಕೂಡ ಬಂತು. ಆ ದುಡ್ಡಲ್ಲಿ ಮತ್ತೆ ಗೋಧಿ ಹಿಟ್ಟನ್ನ ಖರೀದಿ ಮಾಡ್ದ. ಮಾರನೇ ದಿನ ಕೂಡ ಇನ್ನೂ ಹೆಚ್ಚು ಚಪಾತಿನ ಮಾಡ್ಕೊಂಡು ಹೋಗಿ ಮಾರಾಟ ಮಾಡ್ದ. ದಿನ ಇದೇ ಮಾಡೋದು ಆತನ ಕೆಲಸ ಆಗ್ಬಿಡ್ತು. ಹಾಗೆ ಸ್ವಲ್ಪ ದಿನದಲ್ಲಿ ಆತನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗೋಕ್ ಶುರುವಾಯಿತು. ಹಾಗೆ ಆತ ಆ ದುಡ್ಡನ್ನೆಲ್ಲ ಉಳಿಸಿ 2 ಹಸುಗಳನ್ನ ಖರೀದಿ ಮಾಡ್ದ. ದಿನಾಲು ಆ ಹಸುಗಳ ಹಾಲನ್ನ ಹಿಂಡಿ ಊರಲ್ಲಿ ಮಾರಾಟ ಮಾಡೋಕ್ ಶುರು ಮಾಡ್ದ. ಅದು ಕೂಡ ತುಂಬಾ ಲಾಭದಾಯಕ ಅಂತ ಅನ್ನಿಸ್ತು. ಅದ್ರ ಜೊತೆಗೇನೆ ಹಾಲನ್ನ ಮೊಸರು ಮಾಡಿ ಅದರಿಂದ ಬೆಣ್ಣೆ ತುಪ್ಪ ಎಲ್ಲಾನು ಮಾಡಿ ಪಕ್ಕದೂರಿಗೆ ಕೊಡೋಕ್ ಶುರು ಮಾಡ್ದ. ಆದ್ರಿಂದ ಮತ್ತೆರಡು ಹಸುಗಳನ್ನ ಖರೀದಿ ಮಾಡಿ ತನ್ನ ಬ್ಯೂಸ್ನೆಸ್ ಅನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ದ. ಒಂದೇ ವರ್ಷಕ್ಕೆ ಆತನ ಹತ್ರ 25 ಹಸುಗಳಾದ್ವು. ಊರಲ್ಲೇ ದೊಡ್ಡ ಶ್ರೀಮಂತ ಆಗೋದ. ಅಯ್ಯೋ, ಶ್ರೀಮಂತ ಅಜ್ಜಿ. ಹೋ ಮಗು, ಇಷ್ಟಕ್ಕೆ ಮುಗಿಲಿಲ್ಲ. ಆತಂಗೆ ಯಾರೋ ಕುರಿನ ಸಾಕೋದು ತುಂಬಾ ಲಾಭದಾಯಕ ಅಂತ ಅಂದ್ರು. ಆದ್ರಿಂದ ಮಾರನೇ ದಿನ 25 ಕುರಿಗಳನ್ನ ಖರೀದಿ ಮಾಡಿ ತಗೊಂಡ್ ಬಂದ. ಹಾಗೇನೆ ಚೆನ್ನಾಗಿ ಸಾಕೋಕ್ ಶುರು ಮಾಡ್ದ. 1 ವರ್ಷದಲ್ಲೇ ಆತನ ಹತ್ರ 250 ಕುರಿಗಳಾದ್ವು. 1 ಕುರಿಗೆ 2,000 ರೂಪಾಯಿ ಅಂತೆ 200 ಕುರಿನ ಮಾರಿ ಕೈ ತುಂಬಾ ದುಡ್ಡು ಮಾಡ್ಕೊಂಡ. ಹಾಗೆ ಅದೇ ಊರಲ್ಲಿ ತೋಟ ಜಮೀನುಗಳನ್ನೆಲ್ಲ ತಗೊಂಡ. ಅರಮನೆಯಂತ ಮನೆನ ಕಟ್ಟಿಸ್ದ. ಎಲ್ಲರೂ ಇವನನ್ನ ಕಂಡು ಹೊಗಳ್ತಾ ಇದ್ರು. ಕೆಲವು ವರ್ಷ ಕಳಿತು. ನೋಡ್ತಾ ನೋಡ್ತಾ ಇವನ ಹತ್ರ 500 ಹಸು 2,000 ಕುರಿ ಆಗೋದ್ವು. ಹಾಗೆ ಇಷ್ಟೆಲ್ಲ ಆದ್ಮೇಲೆ ಆತಂಗೆ ಒಂದು ಮದುವೆ ಆಗ್ಬೇಕು ಅಂತ ಅನ್ನಿಸ್ತು. ಹಾಗೆ ಪಕ್ಕದ ಊರಲ್ಲಿ ದೊಡ್ಡ ಜಮೀನ್ದಾರ್ನ ಮಗಳನ್ನ ನೋಡಕ್ ಹೋದ. 10 ಹಳ್ಳಿಗೆ ದೊಡ್ಡ ಶ್ರೀಮಂತನಾಗಿರೋನು ತನ್ನ ಮಗಳ ಮದ್ವೆ ಆಗೋಕ್ ಬಂದಿದ್ದಾನೆ ಅನ್ನೋದನ್ನ ನೋಡಿ ಜಮೀನ್ದಾರನಿಗೆ ಖುಷಿಯಾಗೋಯ್ತು. ಹಾಗೆ ಹುಡುಗಿಯನ್ನ ಕೇಳಲಾಯ್ತು. ಇಬ್ರಿಗೂ ಒಪ್ಪಿಗೆ ಆಗಿ ಮದ್ವೆ ದಿನವೂ ನಿಗದಿ ಮಾಡಲಾಯ್ತು. ರಾಮನ ಮದ್ವೆ ಅಂದ್ರೆ ಕೇಳ್ಬೇಕಾ? ಹೇಳಿ ಕೇಳಿ ದೊಡ್ಡ ಶ್ರೀಮಂತನಾಗಿದ್ದಾನೆ. ತನ್ನ ಅಂತಸ್ತನ್ನ ಎಲ್ರ ಮುಂದೆ ತೋರಿಸ್ಬೇಕು ಅನ್ನೋದು ಇದ್ದೇ ಇರತ್ತೆ. ಆದ್ರಿಂದ ಊರ್ ತುಂಬಾ ಚಪ್ರ ಹಾಕಿಸ್ದ. ಕೇರಿ ತುಂಬಾ ರಂಗೋಲಿ ಹಾಕಿಸ್ದ. ಆತ ಹಾಕೊಂಡಿರೋ ಬಟ್ಟೆನ ಶುದ್ಧವಾದ ರೇಷ್ಮೆಯಲ್ಲಿ ಮಾಡಲಾಗಿತ್ತು. ಮುತ್ತು ಹವಳದಿಂದ ಮಾಡಿರೋ ಬಾಸಿಂಗವನ್ನ ಹಾಕಲಾಗಿತ್ತು.
ಇನ್ನು ಮದುಮಗಳೇನು ಕಮ್ಮಿ ಆಗ್ಬಾರ್ದು ಅಂತ ರೇಷ್ಮೆ ಸೀರೆ, ಮೈ ತುಂಬಾ ಒಡವೆ ಆಭರಣ ಅಂತ ಅಪ್ಸರೆ ಥರ ಸಿಂಗಾರ ಮಾಡ್ಲಾಗಿತ್ತು. ಮದುವೆಗೆ ಜನರನ್ನ ಕರ್ಕೊಂಡ್ ಬರೋಕೆ ಅಂತ 100 ಎತ್ತಿನ ಗಾಡಿಗಳನ್ನ ಮೀಸಲಿಡಲಾಗಿತ್ತು. ಮದುವೆಗೆ ಬಂದ ಪ್ರತಿಯೊಬ್ಬರಿಗೂ ಬಟ್ಟೆಯನ್ನ ಉಡುಗೊರೆಯಾಗಿ ನೀಡಲಾಯಿತು. ಇನ್ನು ಊಟ, ಯಾವ ಅಡುಗೆ ಮಾಡಿದೀವಿ ಅಂತ ಸ್ವತಃ ಅಡುಗೆ ಭಟ್ರಿಗೆ ನೆನಪಿರ್ಲಿಲ್ಲ. ಅಷ್ಟೊಂದು ವಿಧದ ಕಜ್ಜಾಯಗಳನ್ನ ಮಾಡ್ಲಾಗಿತ್ತು. ಎಲ್ಲವನ್ನ ಬಾಳೆಯಲ್ಲಿ ಬಡಿಸಿದ್ರೆ ಉಪ್ಪು ಉಪ್ಪಿನಕಾಯಿ ಹಾಕೋಕು ಜಾಗವಿರ್ಲಿಲ್ಲ. ಅಷ್ಟು ನಮೂನಿಯ ಭಕ್ಷ್ಯಗಳು ರಾಮನ ಮದುವೆಯಲ್ಲಿ ಇದ್ವು. ಬಂದ ಜನರೆಲ್ಲ ಮದುವೆಯನ್ನ ನೋಡಿ ಹಾಡಿ ಹೊಗಳಿ ಹೋದ್ರು. ಸ್ವರ್ಗದಲ್ಲಿ ಮದುವೆ ಆದ್ರೆ ಇದೇ ತರ ಇರುತ್ತೆ ಅಂತ ಹೋದ್ರು. ಇದರಿಂದ ರಾಮ ತುಂಬಾನೇ ಹಿಗ್ಗಿ ಹೋದ. ಕೂತು ತಿಂದ್ರು ಖಾಲಿ ಆಗಲ್ಲ ಅನ್ನೋವಷ್ಟು ಆಸ್ತಿ, ಚಂದದ ಹಾಗೆ ಅಷ್ಟೇ ಒಳ್ಳೆ ಗುಣ ಇರೋ ಹೆಂಡತಿ, ಅರಮನೆಯಂತಹ ಮನೆ. ರಾಮ ಒಂಥರ ಭೂಲೋಕದ ಚಕ್ರವರ್ತಿ ಅನ್ನೋ ಥರ ಆಗೋಗಿದ್ದ. ಹಾಗೆ 1 ವರ್ಷದಲ್ಲಿ ಈ ದಂಪತಿಗಳಿಗೆ ಮುದ್ದಾದ ಅವಳಿ ಜವಳಿ ಗಂಡು ಮಕ್ಕಳಾದ್ವು. ಲವಕುಶ ಅಂತ ಹೆಸರನ್ನು ಇಡಲಾಯಿತು. ಮಕ್ಕಳನ್ನ ಯಾವ ರಾಜ್ಕುಮಾರರಿಗೂ ಕಡಿಮೆ ಇಲ್ಲ ಅನ್ನೋ ಥರ ಬೆಳೆಸಿದ್ದ. ಮಕ್ಕಳ ಸ್ನಾನಕ್ಕೆ ಬೆಳ್ಳಿಯ ಹಂಡೆಲಿ ನೀರನ್ನ ಕಾಯಿಸಿದ್ರೆ ಬಂಗಾರದ ಚೊಂಬಲ್ಲಿ ನೀರನ್ನ ಹುಯ್ಲಾಗ್ತಿತ್ತು. ಶ್ರೀಗಂಧದ ಮರದಿಂದ ತಯಾರಿಸಿದ ತೊಟ್ಟಿಲಲ್ಲಿ ಮಲಗಿಸ್ಲಾಗ್ತಿತ್ತು. ಅಯ್ಯೋ ನೋಡಜಿ, ಮಕ್ಕಳು ಅದೃಷ್ಟನಾ? ಹೂ ಮಗು ಅದೃಷ್ಟನೇ ಅದೃಷ್ಟ. ಹಾಗೆ ಮಕ್ಕಳು ಬೆಳೆದು ದೊಡ್ಡವರಾದ್ರು. ಎಲ್ಲರ ಮಕ್ಕಳು ಗುರುಕುಲಕ್ಕೆ ಹೋಗಿ ಕಲಿಯೋದು ತುಂಬಾ ಸಾಮಾನ್ಯವಾಗುತ್ತೆ ಅಂತ ಇವರಿಗೆ ಪಾಠ ಮಾಡೋಕೆ ಗುರುಗಳು ಇವರ ಮನೆಗೆ ಬರುವಂತೆ ಮಾಡಿದ್ದ ನಮ್ ರಾಮ. ಶಾಸ್ತ್ರ, ಸಂಸ್ಕೃತ, ಉಪನಿಷತ್ತು, ಕತ್ತಿ ವರ್ಸೆ, ಕುದುರೆ ಸವಾರಿ, ಹೀಗೆ ಎಲ್ಲವನ್ನು ಕಲಿಸೋಕೆ ಗುರುಗಳು ಬರ್ತಾ ಇದ್ರು. ಒಂದಿನ ಏನಾಯ್ತು, ರಾಮನ ಈ ಗೊತ್ತು ಗೈರತ್ತನ್ನ ಸಹಿಸಿಕೊಳ್ಳೋಕೆ ಊರಲ್ಲಿರೋ ಕೆಲವು ಜನರಿಗೆ ಆಗ್ಲಿಲ್ಲ. ಆದ್ರಿಂದ ಅವರು ಏನ್ ಮಾಡಿದ್ರು ಅಂದ್ರೆ ರಾಮನ್ ಮಕ್ಕಳು ಓಡಿಸೋ ಕುದುರೆಗೆ ಹೆಂಡವನ್ನ ಕುಡಿಸ್ಬಿಟ್ರು. ದಿನ ಹೋಗೋ ಥರ ರಾಮನ ಮಕ್ಕಳು ಕುದುರೆನ ಹತ್ತಿದ್ರು. ಆಗ ಕುದುರೆ ಸಿಕ್ಕಾಪಟ್ಟೆ ಕುಣಿಯೋಕ್ ಶುರು ಮಾಡ್ತು. ತುಂಬಾ ಸ್ಪೀಡ್ ಆಗಿ ಓಡೋಕ್ ಶುರು ಮಾಡ್ತು. ಮಕ್ಕಳು ಕೂಗೋಕ್ ಶುರು ಮಾಡ್ಬಿಟ್ರು. ಆಗ ನಮ್ ರಾಮ ತಡ ಮಾಡ್ಲಿಲ್ಲ. ಕುದುರೆನ ಕೊಂದ್ ಹಾಕೋದೊಂದೇ ದಾರಿ ಅಂತ ಅಂದ್ಕೊಂಡು ಈತನು ಒಂದು ಕುದುರೆನ ಏರಿ ಕೊತ್ತಿಡ್ಕೊಂಡು ಹೊರಟು ಬಿಟ್ಟ. ಇವನು ಆ ಹೆಂಡ ಕುಡಿದ ಕುದುರೆಯ ಹಿಂದ್ ಹೋಗಿ ಅದ್ರ ಕುತ್ತಿಗೆಗೆ ಕೊತ್ತಿಯನ್ನ ಬೀಸ್ಬಿಟ್ಟ. ಆಮೇಲೆ ಮುಂದೇನಾಯ್ತಜ್ಜಿ? ಮುಂದೇನಾಯ್ತು ಅಂದ ಮಗು, ಹೇಳ್ತೀನಿ ಕೇಳು. ಪಾಪ ರಾಮ ಆವಾಗ ನಿದ್ದೆ ಮಾಡಿದ್ನಲ್ಲ, ಆತಂಗೆ ಒಳ್ಳೆ ನಿದ್ದೆ ಬಂದು ಕನಸು ಬಿದ್ದಿತ್ತು. ಆ ಕನಸೆ ಹಿಟ್ಟನ್ನು ಮಾರಿ ಶ್ರೀಮಂತ ಆಗಿರೋದು. ಆದ್ರೆ ಏನ್ ಮಾಡೋದು? ಕತ್ತಿಯನ್ನು ಬೀಸೋ ಭರದಲ್ಲಿ ಪಕ್ಕದಲ್ಲಿದ್ದ ಕೋಲನ್ನ ಬೀಸಿದ್ದ. ಅಲ್ಲೇ ಇಟ್ಟಿದ್ದ ಹಿಟ್ಟಿನ ಚೀಲಕ್ ಬಾರಿಸಿದ್ದ. ಇರೋ ಸ್ವಲ್ಪ ಹಿಟ್ಟು ಕೂಡ ಪೂರ್ತಿಯಾಗಿ ಚೆಲ್ಲೋಗ್ಬಿಡ್ತು. ಅಯ್ಯೋ, ನನ್ನ ಕನಸಿಗೆ ಬೆಂಕಿ ಹಾಕ ಅಂತ ಮತ್ತೆ ಭಿಕ್ಷೆ ಬೇಡಕ್ ಹೋದ ಬಡಪಾಯಿ ರಾಮ. ಅಯ್ಯೋ ದೊಡ್ಡರಾಮ. ಹೂ ಮಗು, ಇದರಿಂದ ನೀತಿ ಹೇಳ್ತೀನಿ ಕೇಳು. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಮಧ್ಯರಾತ್ರಿಲಿ ಎದ್ದು ಕೊಡೆ ಹಿಡ್ದ ಅನ್ನೋ ಮಾತಿದೆ. ನಾವು ಯಾವ ಪರಿಸ್ಥಿತಿಲಿದ್ರೂ ನಮ್ಮ ಮೂಲವನ್ನ ಮರಿಬಾರ್ದು. ಶ್ರೀಮಂತಿಕೆ ಬಂದಾಗ ಕುರುಡರಂತೆ ವರ್ತಿಸಬಾರ್ದು. ಅದು ಕ್ಷಣಿಕ ಅನ್ನೋದನ್ನ ನೆನಪಲ್ಲಿಡ್ಕೊಂಡು ಜೀವನ ಮಾಡೋದು ಉತ್ತಮ. ಇಷ್ಟಪಟ್ಟ ಕನಸನ್ನ ಚಟ್ಟ ಹತ್ತೋದ್ರೊಳಗಾದ್ರೂ ಸಾಧಿಸು ಅಂತ ದೊಡ್ಡೋರು ಹೇಳ್ತಾರೆ. ಅರೆ, ಈಗೇಗೆ ಚಟ್ಟದ ವಿಷಯ ಬಂತು ಅಂತ ಕೇಳಿದ್ರಾ? ಈಗ ಮಾಹಿತಿ ಗುರುಗಳು ಬಿದಿರಿನ ಬಗ್ಗೆ ಹೇಳಲಿದ್ದಾರೆ. ಬಿದಿರು ಬಹು ಉಪಯೋಗಿ ಅಂತೆ. ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಇನ್ಫೋ ಗುರುಜಿ. ನಮ್ ಟೀಚರು ನಂಗೆ ಬಿದಿರಿನ ಬಗ್ಗೆ ಮಾಹಿತಿ ತರೋಕ್ ಹೇಳಿದ್ದಾರೆ. ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ವೈ ನಾಟ್? ನಂಗೇನ್ ಗೊತ್ತೋ ಅದೆಲ್ಲ ಹೇಳ್ತೀನಿ. ಪೆನ್ನು ನೋಟ್ಸು ತಗೊಂಡು ಲಿಸ್ಟ್ ಮಾಡ್ಕೋತೀನಿ. ಶುರು ಹಚ್ಕೋ.
ಬಿದಿರು ಸಾಮಾನ್ಯವಾಗಿ ಎತ್ತರವಾಗಿ ಬೆಳೆಯೋದ್ರಿಂದ ಅದನ್ನ ಮರ ಅಂತ ತಿಳಿದಿರ್ತೀವಿ. ಆದ್ರೆ ಅದು ಹುಲ್ಲಿನ ಜಾತಿಗೆ ಸೇರಿದೆ. ಅತ್ಯಂತ ಎತ್ತರವಾಗಿ ಬೆಳೆಯೋ ಹುಲ್ಲು ಈ ಬಿದಿರು. ಹಂಗ ನಾನು ಕೂಡ ಮರ ಅಂತ ಅನ್ಕೊಂಡಿದ್ದೆ. ಹೌದು, ಎಷ್ಟೆತ್ತರಕ್ಕೆ ಬೆಳೆಯುತ್ತೆ ಇದು? ಜಗತ್ತಿನಾದ್ಯಂತ 1450 ವಿಧದ ಬಿದಿರುಗಳು ಇರೋದ್ರಿಂದ ಬೇರೆ ಬೇರೆ ಹೈಟ್ಗಳಿರುತ್ತೆ. ಆದ್ರೆ ಕೆಲವು ಬಿದಿರುಗಳು 1300 ಫೀಟ್ನಷ್ಟು ಬೆಳಿತಾವೆ ಗೊತ್ತಾ? ಅಬ್ಬಾ, ಆಕಾಶಕ್ಕೆ ಪಪ್ಪಿ ಕೊಡೋ ತರ. ಹೌದು, ಇದು ಎಲ್ಲಾ ಕಡೆ ಬೆಳೆಯುತ್ತಾ? ಹೌದು, ಎಲ್ಲಾ ಖಂಡಗಳಲ್ಲೂ ಇದು ಸೊಂಪಾಗಿ ಬೆಳೆಯುತ್ತೆ, ಅಂಟಾರ್ಟಿಕಾ ಬಿಟ್ಟು. ಹಿಂಗೂ ಇದೆಯಾ? ಹೌದು, ಭೂಮಿ ಮೇಲಿರೋ ಎಲ್ಲಾ ಸಸ್ಯಗಳಿಗೆ ಹೋಲಿಸಿದ್ರೆ ಅತ್ಯಂತ ವೇಗವಾಗಿ ಬೆಳೆಯೋ ಸಸ್ಯ ಇದು. ಒಂದಿನಕ್ಕೆ ಸುಮಾರು 39 ಇಂಚ್ ಬೆಳೆಯುತ್ತಂತೆ. ಹವಾಮಾನ ವೈಪರೀತ್ಯ ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತಷ್ಟೆ. ಯಪ್ಪ, ಶಕ್ತಿ ಮದ್ದು ತಿಂದಿದ್ಯಾ ಬಿದ್ರು? ಇದ್ರೂ ಇರಬಹುದೇನೋ. ಹಾಗೆ ಬಿದಿರು ಬಹುಪಯೋಗಿ ವಸ್ತು. ಇದರಿಂದ ಮನೆ ಕಟ್ತಾರೆ, ಫರ್ನಿಚರ್ ಗಳನ್ನ ಮಾಡ್ತಾರೆ, ಅಲಂಕಾರಿಕ ವಸ್ತುಗಳು, ಆಟಿಕೆ ಸಾಮಾನುಗಳು ಅಂತ ತುಂಬಾ ವಸ್ತುಗಳನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಕೊಳಲು ಕೂಡ ತಯಾರು ಮಾಡೋದು ಬಿದಿರಿನಿಂದಾನೆ. ನಂಗೆ ಇನ್ನೊಂದೇನೋ ಗೊತ್ತು. ಏನದು? ನಾವು ಸತ್ತೋದಾಗ ಕೈಲಾಸ ಯಾತ್ರೆ ಕರ್ಕೊಂಡು ಹೋಗೋದು ಕೂಡ ಬಿದಿರು ಮೋಟ್ರಲ್ಲಿ ತಾನೇ? ಹೌದು ಕಣೋ. ಅದ್ಬಿಡು, ಇಲ್ಲಿ ಕೇಳು. ಬಿದಿರಿನಲ್ಲಿ ಉತ್ತಮ ಔಷಧಿ ಗುಣಗಳಿವೆ. ತುಂಬಾ ಹಿಂದೆಲ್ಲ ಇದನ್ನ ಪ್ರಮುಖ ಔಷಧವಾಗಿ ಬಳಸ್ತಾ ಇದ್ರಂತೆ. ಇಂದಿಗೂ ಕೆಲವು ನಾಟಿ ವೈದ್ಯರುಗಳು ಬಿದಿರಿನ ಔಷಧಿ ಕೊಡೋದು ಹಳ್ಳಿಗಳಲ್ಲಿ ಚಾಲ್ತಿಯಲ್ಲಿದೆ. ವಾವ್, ಅಮೇಜಿಂಗ್. ಹಂಗೆ 1 ಬಿಲಿಯನ್ಗೂ ಅಧಿಕ ಜನ ಇನ್ನೂ ಬಿದಿರಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಬಡವರು ಬಿದಿರಿನ ಜೋಪಡಿಗಳನ್ನ ಮಾಡ್ಕೊಂಡ್ರೆ, ಶ್ರೀಮಂತರು ವೈಭವದಿಂದ ಕೂಡಿರೋ ಬಿದಿರಿನ ಮನೆಗಳನ್ನ ಕಟ್ಟಿಸ್ತಾ ಇದ್ದಾರೆ. ದುಡ್ಡಿದ್ರೆ ಯಾವ ಥರ ಮನೆ ಬೇಕಾದ್ರೂ ಮಾಡಿಸ್ಬೋದು ಬಿಡು. ಅಷ್ಟೇ ಅಲ್ಲ, ಬಿದಿರು ತುಂಬಾ ಒತ್ತೊತ್ತಾಗಿ ಬೆಳೆಯೋದ್ರಿಂದ ತುಂಬಾ ಪಕ್ಷಿಗಳು ಗೂಡು ಕಟ್ಟೋದ್ರ ಜೊತೆಗೆ ಅಳಿಲು, ಹಾವುಗಳಂತ ಪ್ರಾಣಿಗಳು ಅಲ್ಲೇ ಇರ್ತವೆ. ಆಶ್ರಯ ಮನೆ ಥರ ಅನ್ನೋ ಹಾಗೆ ಅಂದ್ಕೋ. ಮತ್ತೆ ಕೃಷಿಕರಂತೂ ಬಿದಿರನ್ನ ತುಂಬಾನೇ ಬಳಸ್ತಾರೆ. ಅದರಿಂದ ಏಣಿಗಳನ್ನ ಮಾಡ್ತಾರೆ, ಬುಟ್ಟಿಗಳನ್ನ ತಯಾರಿಸ್ತಾರೆ, ಮನೆಗೆ ಸರಗೋಲು ಅನ್ನೋ ಗೇಟ್ಗಳನ್ನ ಮಾಡ್ಕೊಳ್ತಾರೆ. ಹಾಗೆ ತುಂಬಾ ಜನ ಜೇನು ಹುಳಗಳನ್ನ ಕೂಡ ಇದ್ರಲ್ಲಿ ಸಾಕ್ತಾರೆ. ಅದರಿಂದ ಬಹಳ ಅಂದ್ರೆ ಬಹಳನೇ ಉಪಯೋಗಕಾರಿ. ಹೌದಾ? ಇನ್ನೂ ಏನೇನೆಲ್ಲ ಇದೆ ಬಿದಿರಿನ ಬಗ್ಗೆ ಮಾಹಿತಿ? ಬಿದಿರು ತುಂಬಾನೇ ಗಟ್ಟಿಯಾಗಿರುತ್ತೆ, ದೀರ್ಘಕಾಲ ಬಾಳಿಕೆ ಬರುತ್ತೆ. ನಿಂಗ್ ಗೊತ್ತಾ, ಹಿರೋಶಿಮಾ ಮೇಲೆ ಅಣು ಬಾಂಬ್ ದಾಳಿ ನಡೆದಾಗ ಅದರ ಹೀಟ್ ಹಾಗೂ ರೇಡಿಯೇಷನ್ಗಳಿಂದ ಎಲ್ಲಾ ಗಿಡ ಮರಗಳು ನಾಶವಾಗಿದ್ವಂತೆ. ಆದ್ರೆ ಬಿದಿರು ಮಾತ್ರ ಬಾಂಬ್ನ ವಿಕಿರಣಗಳನ್ನ ತಡೆದು ಹಾಗೆ ಬದುಕಿತ್ತಂತೆ ಗೊತ್ತಾ? ವಾವ್, ಕಬ್ಬಿಣದ ಥರ ಸ್ಟ್ರಾಂಗ್ ಅನ್ನು. ಹೌದು, ಹಾಗೆ ಆನೆಗಳಿಗೆ ಬಿದಿರಿನ ಎಲೆ ಅಂದ್ರೆ ತುಂಬಾ ಇಷ್ಟ ಅಂತೆ. ಅಬ್ಬಾ, ತುಂಬಾ ಮಾಹಿತಿ ಕೊಟ್ಟೆ, ಪೇಜ್ ತುಂಬೋಯ್ತು. ಥ್ಯಾಂಕ್ ಯು ಕಣೆ. ಇರ್ಲಿ ಇರ್ಲಿ, ಸರಿ, ಬರ್ಲಾ? ಟಾಟಾ. ಯಬುಡನ ಕನಸು ನೋಡಿದ್ರಿ, ಬಿದಿರಿನ ಉಪಯೋಗ ತಿಳಿದುಕೊಂಡ್ರಿ. ಈಗ ನಾನು ಮನೆಗೆ ಹೊರಡೋ ಸಮಯ ಆಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ಇನ್ನೊಂದು ಕತೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.